ತಾಲೂಕಿನ ಸೀಗೆಕುಪ್ಪೆ, ಆಗಲಕೋಟೆ, ನೇತನಹಳ್ಳಿ, ಹಂಚಿಕುಪ್ಪೆ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಸದ ಡಾ ಸಿಎನ್ ಮಂಜುನಾಥ್ ಹಾಗೂ ಮಾಜಿ ಶಾಸಕ ಎ ಮಂಜುನಾಥ್ ರವರು 160 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ಕಲ್ಲುದೇವನಹಳ್ಳಿ ಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ಪ್ರಧಾನಮಂತ್ರಿ ಎಂ ನರೇಂದ್ರ ಮೋದಿ ಅವರ 11ನೇ ವರ್ಷದ ಅಭಿವೃದ್ಧಿ ಪರ್ವದ ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಸಾರ್ವಜನಿಕರು ಹಾಗೂ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಕೂಡಲೇ ಪಟಾಕಿ ಸಿಡಿಸಿ ಸಿಡಿಸಿದರಲ್ಲದೆ ದೇವಾಲಯಗಳಿಗೆ ಕರೆದೊಯ್ದು ಪೂಜೆ ಸಲ್ಲಿಸಿದರಲ್ಲದೆ ಗ್ರಾಮದ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿ ಅಭಿವೃದ್ಧಿ ಮಾಡಿಸುವಂತೆ ಮನವಿ ಸಲ್ಲಿಸಿದರು. ನಂತರ ಸಂಸದ ಡಾ ಸಿಎನ್ ಮಂಜುನಾಥ್ ಮಾತನಾಡಿ, ಗ್ರಾಮಗಳು ಅಭಿವೃದ್ಧಿಯಾದಾಗ ಮಾತ್ರ ರಾಮರಾಜ್ಯದ ಕನಸು ನನಸಾಗಲಿದೆ. ಧರ್ಮಪ್ರಭು ಕೆಂಪೇಗೌಡರ ಮಾಗಡಿ ಸೀಮೆಯಲ್ಲಿ ಪ್ರತಿಯೊಂದು ಗ್ರಾಮ ಹಳ್ಳಿಯಲ್ಲೂ ಮೂಲಭೂತ ಸವಲತ್ತುಗಳಾದ ಶುದ್ಧ ಕುಡಿಯುವ ನೀರು, ರಸ್ತೆ, ಬೀದಿ ದೀಪ, ಹೈಮಾಸ್ಟ್ ದೀಪ ಹಾಕಿಸಿ ಸ್ವಚ್ಛತೆಯ ಮೂಲಕ ಪರಿಸರ ರಕ್ಷಣೆ, ಜಲಮೂಲ, ಕೆರೆಕಟ್ಟೆ, ಕಲ್ಯಾಣಿ, ಗುಡಿ ಗೋಪುರಗಳನ್ನ ಜೀರ್ಣೋದ್ಧಾರ ಮಾಡಿಸಿ ನಮ್ಮ ಪೂರ್ವಿಕರು ಕಾಪಾಡಿಕೊಂಡು ಬಂದಿರುವ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ರಕ್ಷಿಸಲು ಅಹರ್ನಿಶಿ ದುಡಿಯುತ್ತೇನೆ ಎಂದರು. ಜಯಂತಿ ಧರ್ಮಪ್ರಭು ಕೆಂಪೇಗೌಡರ ಆಳ್ವಿಕೆಯ ಸಾವನದುರ್ಗದಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಎಕೋ ಟೂರಿಸಂ ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗುವುದು. ಸರ್ವ ಸಮುದಾಯಗಳನ್ನು ತಮ್ಮ ಕರುಳ ಬಳ್ಳಿಗಳು ಎಂಬಂತೆ ಕಂಡು ಸರ್ವಾಂಗೀಣ ಅಭಿವೃದ್ಧಿಗೆ ಮುನ್ನುಡಿ ಬರೆದಿದ್ದ ಕೆಂಪೇಗೌಡರ ಆದರ್ಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೇನೆ. ಎಲ್ಲರ ಅಭಿವೃದ್ಧಿಯಿಂದ ಮಾತ್ರ ರಾಜ್ಯ, ದೇಶದ ಪ್ರಗತಿ ಸಾಧ್ಯವಿದೆ ಎಂದರು. ಇದನ್ನ ನಾವು ಸೌಹಾರ್ದತೆ ಮೂಲಕ ಬಗೆಹರಿಸಿಕೊಳ್ಳಬೇಕು. ಸರ್, ತಮ್ಮ ಲೋಕಸಭಾ ವ್ಯಾಪ್ತಿನಲ್ಲಿ ಮಾನನೀಯ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಮಾರ್ಗದರ್ಶನದಲ್ಲಿ ಏನೇನು ಅಭಿವೃದ್ಧಿ ಕಾಮಗಾರಿಗಳನ್ನು, ಮೈಲುಗಳನ್ನ ಬಿಟ್ಟು ಹೋಗಬೇಕು ಅಂದ್ಕೊಂಡಿದ್ದೀರಿ, ಹಂಚ್ಕೊಳ್ಳಿ ಸರ್. ಅಲ್ಲ, ಒಂದು ನಾವು ಇವಾಗ ರೇಷ್ಮೆ ಬಹಳ ಪ್ರಾಮುಖ್ಯವಾದಂತಹ ಒಂದು ಕೃಷಿ, ಅದನ್ನ ನಾವು ಇನ್ನೂ ತಂತ್ರಜ್ಞಾನವನ್ನ ಉಪಯೋಗಿಸಿ ಹೆಚ್ಚು ಅದರಿಂದ ಇನ್ನೂ ರೈತರಿಗೆ ಸಹಾಯ ಮಾಡಬೇಕಾಗುತ್ತೆ. ಅಂದ್ರೆ ಇವತ್ತು ಏನಾಗುತ್ತೆ, ಈ ರೇಷ್ಮೆ ಇಂದ ಏನಾಗುತ್ತೆ, ವೇಸ್ಟ್ ಅಂತ ಬರುತ್ತಲ್ಲ, ಅದನ್ನ ನಾವು ಸಿಲ್ಕ್ ವೇಸ್ಟ್ ಅಂತ ಹೇಳ್ತೀವಿ. ಅದನ್ನ 90% ಸಿಲ್ಕ್ ವೇಸ್ಟ್ ನ ನಾವು ಚೀನಾಗೆ ನಾವು ಅದನ್ನ ರಫ್ತು ಮಾಡ್ತಾ ಇದ್ದೇವೆ. ಅದರಿಂದ ಅವರು ಅಲ್ಲಿ ಬೈ ಪ್ರಾಡಕ್ಟ್ ಮಾಡಿ ನಮಗೆ ವಾಪಸ್ಸು ಜಾಸ್ತಿ ದುಡ್ಡಿಗೆ ಅವರು ಮಾರ್ತಾ ಇದ್ದಾರೆ. ಅದರಿಂದ ಇದಕ್ಕೆ ಸ್ಪನ್ ಮಿಲ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಈ ಸಿಲ್ಕ್ ವೇಸ್ಟ್ ಅನ್ನ ನಾವೇ ಅದರಿಂದ ಬೇರೆ ಬೇರೆ ಮಾಡೋದು, ಕಾರ್ಪೆಟ್ ಮಾಡಬಹುದು, ಅದರಿಂದ ಫಾಲ್ ಸೀಲಿಂಗ್ ಮಾಡಬಹುದು, ಕರ್ಟನ್ ಬೇರೆ ಬೇರೆ ಮಾಡಬಹುದು. ಸೊ ಅದೊಂದು ಮಾಡಬೇಕಾಗುತ್ತೆ. ಒಂದು ಸಿಲ್ಕ್ ಮ್ಯೂಸಿಯಂ ಕೂಡ ಮಾಡುವ ಅವಶ್ಯಕತೆ ಇದೆ. ಸಿಲ್ಕ್ ಮ್ಯೂಸಿಯಂ ಮಾಡಬೇಕು. ನಂತರ ಎಲ್ಲೆಲ್ಲಿ, ಯಾಕೆಂದ್ರೆ ರಾಮನಗರ ಜಿಲ್ಲೆ ಇದು ಮೊದಲನೇ ಸ್ಥಾನದಲ್ಲಿತ್ತು ಯಾವುದರಲ್ಲಿ, ರೇಷ್ಮೆ ಉತ್ಪಾದನೆಯಲ್ಲಿ. ಈಗ 2ನೇ ಸ್ಥಾನಕ್ಕೆ ಕುಸಿದಿದೆ. ಅದರಿಂದ ನಾವು ಈ ಮಲ್ಬರಿ ಪ್ಲಾಂಟೇಶನ್ ಇದು ಏನಿದೆ, ಆ ಜಮೀನನ್ನ ಯಾವುದೇ ಕಾರಣಕ್ಕೂ ಅದು ಸ್ವಾಧೀನ ಆಗಬಾರದು. ಅದಕ್ಕೆ ಒಂದು ಸ್ಪೆಷಲ್ ಸಿಲ್ಕ್ ಝೋನ್ ಅಂತಾನೆ ಇರಬೇಕಾಗುತ್ತೆ. ಸ್ಪೆಷಲ್ ಸಿಲ್ಕ್ ಝೋನ್ ಅಂತಾನೆ ನಾವು ಮಾಡಿ ನಾವು ಅದನ್ನ ರಕ್ಷಣೆ ಮಾಡಬೇಕು. ಯಾಕೆಂದ್ರೆ ಈ ಭೂ ಸ್ವಾಧೀನ ಕೂಡ ಅಷ್ಟೇನೆ, ರೈತರು ಬೆಳೀತಕ್ಕಂತಹ ಫಲವತ್ತಾದ ಜಮೀನನ್ನ ಯಾವುದೇ ಕಾರಣಕ್ಕೂ ಸ್ವಾಧೀನ ಮಾಡ್ಕೋಬಾರದು. ಸೊ ಹೀಗಾಗಿ ಅದೊಂದು ಮಾಡಬೇಕಾಗುತ್ತೆ. ಇನ್ನೊಂದು, ನಮ್ಮ ಚನ್ನಪಟ್ಟಣ ಈಗಾಗಲೇ ಕೆಲವು ಎಕ್ಸ್ಪ್ರೆಸ್ ಹೈವೇನಲ್ಲಿ ಕೆಲವು ಫ್ಲೈಓವರ್ಗಳಾಗಬೇಕಾಗಿದೆ, ಅಂಡರ್ ಪಾಸ್ ಆಗಬೇಕಾಗಿದೆ, ಅದನ್ನು ಕೂಡ ಚಾಲನೆಗೆ ಕೊಟ್ಟಿದೆ. ಇನ್ನು ಕೆಲವು ರೈಲ್ವೆ ಸ್ಟೇಷನ್ಗಳಾಗಬಹುದು, ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ ಆಗಬಹುದು, ಅಥವಾ ನಮ್ಮ ರಾಮನಗರ ರೈಲ್ವೆ ಸ್ಟೇಷನ್, ಅದು ಕೂಡ ಅಮೃತ್ ಭಾರತ್ ಯೋಜನೆಯಡಿ ಉನ್ನತೀಕರಣ ಆಗ್ತಾ ಇದೆ. ಇವನ್ ನಾವು ಬಿಡದಿ ರೈಲ್ವೆ ಸ್ಟೇಷನ್ ಕೂಡ ಅದನ್ನು ಅಪ್ಗ್ರೇಡ್ ಮಾಡತಕ್ಕಂಥದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಸರ್, ಧರ್ಮಪ್ರಭು ಕೆಂಪೇಗೌಡರ ನಾಳೆ ಜಯಂತಿ ಇದೆ ಸರ್. ತಾಲೂಕಿನಲ್ಲಿ ಗುಡಿಗೋಪುರಗಳು, ಕೆರೆಕಟ್ಟೆಗಳು, ಕಲ್ಯಾಣಿಗಳು, ಅನ್ನಛತ್ರಗಳು ಇದೆ. ಆದರೆ ಯಾವುದೂ ಕೂಡ ರಕ್ಷಣೆಯ ಹಂತ ತಲುಪಿಲ್ಲ. ತಮ್ಮ ಅವಧಿನಲ್ಲಾದರೂ ಪ್ರಾಚ್ಯೋತ್ಸವ ಇಲಾಖೆಯಿಂದ, ಕೇಂದ್ರ ಸರ್ಕಾರದ ವತಿಯಿಂದ ಅನುದಾನ ತಂದು, ಯಾಕಂದ್ರೆ ನಾಡ ಒಡೆಯ ಧರ್ಮಪ್ರಭು ಗೌಡ ಕುಲಭೂಷಣ ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತರಾದವರಲ್ಲ, ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡವರು ಸರ್. ಅವುಗಳನ್ನು ಉಳಿಸೋದಕ್ಕೆ ತಾವೇನಾದ್ರೂ ಕ್ರಮ ತಗೊಳಕಾಗುತ್ತಾ? ಈಗ ನಮ್ಮಲ್ಲಿ ಉತ್ತರಿ ದುರ್ಗ ಅಂತ ಬರುತ್ತೆ, ಗೊತ್ತು ಸರ್, ಕುಣಿಗಲ್ ತಾಲೂಕು. ಸೊ ಅಲ್ಲಿ ಕೂಡ ಅದನ್ನ ಒಂದು ಎಕೋ ಟೂರಿಸಂ ಇದರಲ್ಲಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಿಂದ ನಮ್ಮ ಮಿನಿಸ್ಟ್ರಿ ಆಫ್ ಟೂರಿಸಂ ಮೊನ್ನೆ ನನಗೆ ಪತ್ರ ಬರೆದಿದ್ದಾರೆ. ನೀವು ದೆಹಲಿಗೆ ನಾನು ಬರೆದಿದ್ದೆ, ಅವರು ಇಲ್ಲಿಂದ ಒಂದು ಪ್ರಸ್ತಾವನೆ ಹೋಗ್ಲಿ ನಿಮ್ಮ ಸರ್ಕಾರದಿಂದ, ಮಿನಿಸ್ಟ್ರಿ ಆಫ್ ಟೂರಿಸಂ ಇಂದ, ನಾವು ಆ ಕಡೆಯಿಂದ
ಸಹಾಯ ಮಾಡ್ತೀವಿ ಅಂತ. ಅದನ್ನು ಕೂಡ ಒಂದು, ಯಾಕೆಂದ್ರೆ ಅದಕ್ಕೆ ಬಹಳ ಇತಿಹಾಸ ಇದೆ, ಪುರಾಣ ಪ್ರಸಿದ್ಧ ಒಂದು ಇತಿಹಾಸ, ಟಂಕಸಾಲೆ ಆಗಿತ್ತು, ಹೀಗಾಗಿದೆ. ಸೊ ನಂತರ ಈ ಸಾವಂದುರ್ಗ ಇದನ್ನ ಸ್ವದೇಶಿ ಸ್ಕೀಮ್ ಅಂತ ಇದೆ, ಆ ಸ್ಕೀಮಲ್ಲಿ ಡೆವಲಪ್ ಮಾಡೋದಕ್ಕೆ ಎಲ್ಲ ಮಾಡಬೇಕು, ಪ್ರಯತ್ನ ಮಾಡಬೇಕು. ನಂತರ ಅದೇ ಮಾವು ಬೆಳೆಗಾರರು ಈಗಾಗಲೇ ಸುಮಾರು ನಮ್ಮ ರಾಜ್ಯದಲ್ಲಿ ಇವತ್ತು 8 ರಿಂದ 10 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಮಾವು ಬೆಳೀತಾ ಇದ್ದೇವೆ. ಬೆಲೆ ಕುಸಿತಾ ಇದೆ. ಬೆಲೆ ಈಗೇನೋ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಸನ್ಮಾನ್ಯ ದೇವೇಗೌಡರು, ನಾನು ಕೂಡ ಪತ್ರ ಬರೆದಿದ್ವಿ. ಅದಕ್ಕೆ ನಮ್ಮ ಕೃಷಿ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸ್ಪಂದಿಸಿದ್ದಾರೆ. ಅಂದರೆ 1 ಕ್ವಿಂಟಾಲ್ಗೆ 1600 ರೂಪಾಯಿ ಕೊಡತಕ್ಕಂಥ ವ್ಯವಸ್ಥೆ ಜಾರಿಗೆ ಬರುತ್ತೆ. ನಂತರ ಅದಕ್ಕಿಂತ ಹೆಚ್ಚಾಗಿ ನಾವು ಹೆಚ್ಚು ಪ್ರೊಸೆಸಿಂಗ್ ಯೂನಿಟ್ನ ಮಾಡಬೇಕಾಗಿದೆ. ಅದು ಬಹಳ ಅವಶ್ಯಕತೆ ಇದೆ. ಈಗಾಗಲೇ ಈ ವಿಚಾರ ಮಾತಾಡಿದ್ದೀವಿ. ಯಾಕೆಂದ್ರೆ ಈ ಬೆಲೆ ಕುಸಿತ ಆದಂತ ಸಂದರ್ಭದಲ್ಲಿ ಪ್ರೊಸೆಸಿಂಗ್ ಯೂನಿಟ್ ಇದ್ರೆ ಅದನ್ನ ನಾವು ಸ್ಟೋರ್ ಮಾಡಿಬಿಡುವುದು. ಅದು ಪಲ್ಪ್ ತೆಗೆದುಬಿಟ್ಟು ಸ್ಟೋರ್ ಮಾಡಿ ಅದನ್ನ ಕೋಕಾ ಕೋಲಾಗಿ ಯೂಸ್ ಮಾಡ್ತಾರೆ, ಬ್ರಿಟಾನಿಯಾಗಿ ಯೂಸ್ ಮಾಡ್ತಾರೆ, ಚಾಕ್ಲೇಟ್ ಮಾಡೋದಕ್ಕೆ, ಜ್ಯೂಸ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಅದರಿಂದ ಬಹುಶಃ ನಮ್ಮ ಈ ಜಿಲ್ಲೆನಲ್ಲಿ ಜೊತೆಗೆ ಚಿಕ್ಕಬಳ್ಳಾಪುರ ಆಗ್ಬೋದು, ಕೋಲಾರ ಆಗ್ಬೋದು, ಎಲ್ಲೆಲ್ಲಿ ಮಾವು ಬೆಳೀತಾರೆ, ಬರೀ ಮಾವು ಒಂದೇ ಅಲ್ಲ, ಇವನ್ ಟೊಮೆಟೊಗೂ ಅಷ್ಟೇ ಪ್ರೊಸೆಸಿಂಗ್ ಯೂನಿಟ್ ನ ನಾವು ಮಾಡಬೇಕು. ಇದರಲ್ಲಿ ರಾಜ್ಯ ಸರ್ಕಾರನೂ ಮುತುವರ್ಜಿ ವಹಿಸಬೇಕು, ಕೇಂದ್ರ ಸರ್ಕಾರನೂ ಮುತುವರ್ಜಿ ವಹಿಸಬೇಕು. ಸರ್, ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆಗೆ ತುಮಕೂರು ಭಾಗದ ನಿಮ್ಮ ಮೈತ್ರಿ ಪಕ್ಷದ ಈಗಾಗಲೇ ನಮ್ಮ ಸಂಸದರಾದಂತಹ ಮತ್ತು ಕೇಂದ್ರ ಸಚಿವರಾದಂತಹ ಸೋಮಣ್ಣ ಅವರ ಜೊತೆ ನಾನು ಮಾತಾಡಿದ್ದೇನೆ. ಇದನ್ನೆಲ್ಲ ಸೌಹಾರ್ದತೆಯಿಂದ ಮಾಡ್ಕೋಬೇಕು. ಯಾಕೆಂದ್ರೆ ಅವ್ರಿಗೂ ಅನ್ಯಾಯ ಆಗಬಾರ್ದು, ಇವ್ರಿಗೂ ಸಹಾಯ ಆಗಬೇಕು. ಹೃದಯದೊಂದಿಗೆ ಪಿಸು ಮಾತನಾಡ್ತಕ್ಕಂಥ ಮಂಜುನಾಥ್ ಸರ್ ಮುಖ್ಯಮಂತ್ರಿಗಳಿಗೆ ಪತ್ರ ಬರ್ದಿರಿ, ಏನಂತ ಪತ್ರ ಬರ್ದಿರಿ ಸರ್? ಅಂದ್ರೆ ತಮ್ಮ ನೇತೃತ್ವದಲ್ಲಿ ಒಂದು ಸಭೆ ಕರೀರಿ, ಎಲ್ಲ ಈ ಭಾಗದ ಮುಖಂಡರುಗಳನ್ನು ಕರೆದು, ರೈತ ಮುಖಂಡರುಗಳು ಮತ್ತು ಜನಪ್ರತಿನಿಧಿಗಳು ಇವರನ್ನೆಲ್ಲ ಕರೆದು ಒಂದು ಈಗಾಗಲೇ ತಾಂತ್ರಿಕ ಸಮಿತಿ ಏನು ಇಟ್ಕೊಟ್ಟಿದೆ ಅದನ್ನ ಸೌಹಾರ್ದತೆಯಿಂದ ಮಾಡಿ. ಯಾಕೆಂದ್ರೆ ಯಾವಾಗಲೂ ಅಷ್ಟೇ ನಾವು ಕೂಡಿ ಬಾಳ್ಬೇಕಾಗುತ್ತೆ. ಯಾಕೆ ಇದು ಕುಡಿಯುವ ನೀರಿನ ಯೋಜನೆ. ಕುಡಿಯುವ ನೀರು ಎಲ್ಲೇ ಆಗಲಿ, ಯಾವುದೇ ರಾಜ್ಯದಲ್ಲಾಗಲಿ, ಯಾವುದೇ ಜಿಲ್ಲೆ ಆಗಲಿ, ಕುಡಿಯುವ ನೀರಿಗೆ ಆದ್ಯತೆ ಕೊಡಲೇಬೇಕು.